ರ್ಯಾಪರ್ ಚಂದನ್ ಶೆಟ್ಟಿ ಹಾಡಿರುವಂತಹ ಕಾಟನ್ ಕ್ಯಾಂಡಿ ಹಾಡು ನ್ಯೂ ಇಯರ್ಗೆ ರಿಲೀಸ್ ಆಗಿತ್ತು. ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ ಸದ್ಯಕ್ಕೆ ಆ ಸಾಂಗಿನ ಮೇಲೆ ಈಗ ಕಾಪಿರೈಟ್ ಕೇಸ್ ಹಾಕ್ತೀವಿ ಅಂತ ಹೇಳ್ಬಿಟ್ಟು ರ್ಯಾಪರ್ ಯುವರಾಜ್ ವೈಬುಲ್ ಅವರು ಒಂದು ಆರೋಪವನ್ನ ಮಾಡ್ತಿದ್ದಾರೆ. ಸೊ ಅವರ ಆರೋಪ ಯಾಕೆ ಏನು ಅಂತ ಅವರಿಂದಲೇ ಕೇಳಿ ತಿಳ್ಕೊಳ್ಳೋಣ. ಹಾಯ್ ಸರ್, ಈಗ ಒಂದು ಆರೋಪವನ್ನ ಮಾಡ್ತಾ ಇದ್ದೀರಾ ಚಂದನ್ ಶೆಟ್ಟಿ ಅವರ ಮೇಲೆ. ನಮ್ಮ ಸಾಂಗಿನ ಅಂದ್ರೆ ವೈಬುಲ್ ಸಾಂಗ್ ಏನಿತ್ತು ಅದನ್ನ ಟ್ಯೂನ್ ಕದ್ದಿದ್ದಾರೆ ಅಂತ ಹೇಳ್ಬಿಟ್ಟು, ಏನಿದು ಮ್ಯಾಟರ್ ಅಂತ? ಹೌದು, ಫಸ್ಟ್ 1ನೇ ತಾರೀಕು ಸಾಂಗ್ ರಿಲೀಸ್ ಆಯಿತು ಕಾಟನ್ ಕ್ಯಾಂಡಿ ಅಂತ. ನಾನು 6 ವರ್ಷದಿಂದ ವೈಬುಲ್ ಪಾರ್ಟಿ ಸಾಂಗ್ ಅಂತ ಒಂದು ಆಲ್ಬಮ್ ಸಾಂಗೇ ಮಾಡಿದ್ದೆ. ನಾನೇ ಹಾಡಿ ನಾನೇ ಪ್ರೊಡ್ಯೂಸ್ ಮಾಡ್ಕೊಂಡಿದ್ದೆ ಸಾಂಗು. ಅದರಲ್ಲೇನು ಸ್ಟಾರ್ಟಿಂಗ್ ಸಾಂಗ್ ಪಲ್ಲವಿ ಅಂತ ಬರುತ್ತೆ, ಅದ್ರಲ್ಲಿ ಪಲ್ಲವಿಲಿ ಒಂದು 8 ಸಾಲು, ಶರಣದಲ್ಲಿ ಒಂದು 8 ಸಾಲು ಕದ್ದಿ ಸಾಂಗ್ ಮಾಡಿದ್ದಾರೆ. ಅವರು ಸಾಂಗ್ ಮಾಡೋ ಅವಶ್ಯಕತೆ ಇರಲಿಲ್ಲ, ಅವ್ರಿಗೆ ಮಾಡಿಬಿಟ್ಟಿದ್ದಾರೆ. ಅದು ಗೊತ್ತಿದೆ ಅವ್ರಿಗೆ, ಚಂದನ್ ಶೆಟ್ಟಿ ಅವ್ರಿಗೆಲ್ಲ ಗೊತ್ತಿದೆ. ಅದು ಒಪ್ಕೊಂಡಿದ್ದಾರೆ ಕೂಡ. ಅವರು ಅದು ಒಪ್ಕೊಂಡಿದ್ದಾರೆ ಯಾವ ಥರ ಅಂದರೆ, ಹೌದು ನನಗೆ ಶಾಕ್ ಆಯಿತು ಇದನ್ನು ಕೇಳಿ, ನನಗೆ ಒಂದೇ ಥರ ಇದೆ ಅಂತ ಅವರು ಅದನ್ನು ಮಾತಾಡಿದ್ದಾರೆ. ಹೌದು ಮೇಡಮ್. ಈ ವಿಷಯ ನಿಮ್ಮ ಗಮನಕ್ಕೆ ಯಾವಾಗ ಬಂತು? ಬಿಕಾಸ್ ನ್ಯೂ ಇಯರ್ಗೆ ಅಂತ ಸಾಂಗ್ ರಿಲೀಸ್ ಆಗಿರೋದು. ಸೊ ನೀವು ಯಾವಾಗ ನೋಡಿದ್ದು, ನಿಮಗೆ ಯಾವಾಗ ಅನ್ನಿಸ್ತು ಇದು ಸೇಮ್ ನನ್ನ ಟ್ಯೂನ್ ಥರ ಇದೆಯಲ್ಲ ಅಂತ ಹೇಳ್ಬಿಟ್ಟು? ಸೊ ಅವಾಗ ಏನಾದರೂ ನೀವು ಚಂದನ್ ಶೆಟ್ಟಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಏನಾದರೂ ಟ್ರೈ ಮಾಡಿದ್ರಾ, ಹೇಗೆ ಏನು ಅಂತ? ಅವ್ರು ಸಿಕ್ಕಿಲ್ವಾ? ಮೇಡಮ್, ನಾನು 31st ಅಂದಾಗ ನಾವು ಸಿಂಗರ್ಸ್ಗಳು ಈವೆಂಟ್ಸ್ ಎಲ್ಲ ಜಾಸ್ತಿ ಮಾಡೋದ್ರಿಂದ ಔಟ್ ಆಫ್ ಸ್ಟೇಷನ್ ಈವೆಂಟ್ಸ್ ಇದ್ದೆ. ನಾನು ಬ್ಯಾಂಗ್ಳೂರು ಬಂದಾಗ ನೈಟ್ ಬಂದಾಗ ನನಗೆ ಟ್ರೋಲ್ ಪ್ಲೇಸಲ್ಲಿ ನನಗೆ ಮೆಸೇಜಸ್ ಬಂದಿತ್ತು. ಮೆಸೇಜ್ ಹತ್ರ ವೀಡಿಯೋಸ್ ಎಲ್ಲ ಬಂದಿತ್ತು. ಸುಮ್ಮನೆ ಜಸ್ಟ್ ಪ್ಲೇ ಮಾಡಿದ್ರೆ ನನಗೆ ಶಾಕ್ ಆಯಿತು, ಇದು ನನ್ನ ಸಾಂಗ್ ತಾನೇ ಇದೆ ಅಂದ್ಬಿಟ್ಟಂತ ಇದಾಯಿತು. ಅಷ್ಟೆಲ್ಲ ನೋಡೋ ಅಷ್ಟರಲ್ಲೇ ಒಂದು 10 ಲಕ್ಷ ಜನ ವ್ಯೂವರ್ಸ್ ಹೋಗ್ಬಿಟ್ಟಿದ್ರು ಆ್ಯಕ್ಚುಲಿ. ಅದು ಆವಾಗ ಬೇರೆ ಬೇರೆ ಕಡೆಯಿಂದ ನನಗೆ ಕಾಲ್ ಬಂತು, ನಾನು ಹೋಗಿ ಮಾತಾಡಬೇಕಾಯಿತು. ಚಂದನ್ ಶೆಟ್ಟಿ ಹತ್ರ ಮಾತಾಡೋದೇನು ಇರಲಿಲ್ಲ ಮೇಡಮ್, ಯಾಕಂದ್ರೆ ನಾನು ಕಾಲ್ ಮಾಡ್ದೆ ಅಂತ ವೆಯ್ಟ್ ಮಾಡಿದೆ. ಅವ್ರು ಕಾಲ್ ನನಗೆ ಮಾಡಲಿಲ್ಲ ಮೇಡಮ್. ನನಗೆ ಅವರು ರ್ಯಾಪರ್ ಚಂದನ್ ಶೆಟ್ಟಿ ಹಾಡಿರುವಂತಹ ಕಾಟನ್ ಕ್ಯಾಂಡಿ ಹಾಡು ನ್ಯೂ ಇಯರ್ಗೆ ರಿಲೀಸ್ ಆಗಿತ್ತು. ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ ಸದ್ಯಕ್ಕೆ ಆ ಸಾಂಗಿನ ಮೇಲೆ ಈಗ ಕಾಪಿರೈಟ್ ಕೇಸ್ ಹಾಕ್ತೀವಿ ಅಂತ ಹೇಳ್ಬಿಟ್ಟು ರ್ಯಾಪರ್ ಯುವರಾಜ್ ವೈಬುಲ್ ಅವರು ಒಂದು ಆರೋಪವನ್ನ ಮಾಡ್ತಿದ್ದಾರೆ. ಸೊ ಅವರ ಆರೋಪ ಯಾಕೆ ಏನು ಅಂತ ಅವರಿಂದಲೇ ಕೇಳಿ ತಿಳ್ಕೊಳ್ಳೋಣ. ಹಾಯ್ ಸರ್, ಈಗ ಒಂದು ಆರೋಪವನ್ನ ಮಾಡ್ತಾ ಇದ್ದೀರಾ ಚಂದನ್ ಶೆಟ್ಟಿ ಅವರ ಮೇಲೆ. ನಮ್ಮ ಸಾಂಗಿನ ಅಂದ್ರೆ ವೈಬುಲ್ ಸಾಂಗ್ ಏನಿತ್ತು ಅದನ್ನ ಟ್ಯೂನ್ ಕದ್ದಿದ್ದಾರೆ ಅಂತ ಹೇಳ್ಬಿಟ್ಟು, ಏನಿದು ಮ್ಯಾಟರ್ ಅಂತ? ಹೌದು, ಫಸ್ಟ್ 1ನೇ ತಾರೀಕು ಸಾಂಗ್ ರಿಲೀಸ್ ಆಯಿತು ಕಾಟನ್ ಕ್ಯಾಂಡಿ ಅಂತ. ನಾನು 6 ವರ್ಷದಿಂದ ವೈಬುಲ್ ಪಾರ್ಟಿ ಸಾಂಗ್ ಅಂತ ಒಂದು ಆಲ್ಬಮ್ ಸಾಂಗೇ ಮಾಡಿದ್ದೆ. ನಾನೇ ಹಾಡಿ ನಾನೇ ಪ್ರೊಡ್ಯೂಸ್ ಮಾಡ್ಕೊಂಡಿದ್ದೆ ಸಾಂಗು. ಅದರಲ್ಲೇನು ಸ್ಟಾರ್ಟಿಂಗ್ ಸಾಂಗ್ ಪಲ್ಲವಿ ಅಂತ ಬರುತ್ತೆ, ಅದ್ರಲ್ಲಿ ಪಲ್ಲವಿಲಿ ಒಂದು 8 ಸಾಲು, ಶರಣದಲ್ಲಿ ಒಂದು 8 ಸಾಲು ಕದ್ದಿ ಸಾಂಗ್ ಮಾಡಿದ್ದಾರೆ. ಅವರು ಸಾಂಗ್ ಮಾಡೋ ಅವಶ್ಯಕತೆ ಇರಲಿಲ್ಲ, ಅವ್ರಿಗೆ ಮಾಡಿಬಿಟ್ಟಿದ್ದಾರೆ. ಅದು ಗೊತ್ತಿದೆ ಅವ್ರಿಗೆ, ಚಂದನ್ ಶೆಟ್ಟಿ ಅವ್ರಿಗೆಲ್ಲ ಗೊತ್ತಿದೆ. ಅದು ಒಪ್ಕೊಂಡಿದ್ದಾರೆ ಕೂಡ. ಅವರು ಅದು ಒಪ್ಕೊಂಡಿದ್ದಾರೆ ಯಾವ ಥರ ಅಂದರೆ, ಹೌದು ನನಗೆ ಶಾಕ್ ಆಯಿತು ಇದನ್ನು ಕೇಳಿ, ನನಗೆ ಒಂದೇ ಥರ ಇದೆ ಅಂತ ಅವರು ಅದನ್ನು ಮಾತಾಡಿದ್ದಾರೆ. ಹೌದು ಮೇಡಮ್. ಈ ವಿಷಯ ನಿಮ್ಮ ಗಮನಕ್ಕೆ ಯಾವಾಗ ಬಂತು? ಬಿಕಾಸ್ ನ್ಯೂ ಇಯರ್ಗೆ ಅಂತ ಸಾಂಗ್ ರಿಲೀಸ್ ಆಗಿರೋದು. ಸೊ ನೀವು ಯಾವಾಗ ನೋಡಿದ್ದು, ನಿಮಗೆ ಯಾವಾಗ ಅನ್ನಿಸ್ತು ಇದು ಸೇಮ್ ನನ್ನ ಟ್ಯೂನ್ ಥರ ಇದೆಯಲ್ಲ ಅಂತ ಹೇಳ್ಬಿಟ್ಟು? ಸೊ ಅವಾಗ ಏನಾದರೂ ನೀವು ಚಂದನ್ ಶೆಟ್ಟಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಏನಾದರೂ ಟ್ರೈ ಮಾಡಿದ್ರಾ, ಹೇಗೆ ಏನು ಅಂತ? ಅವ್ರು ಸಿಕ್ಕಿಲ್ವಾ? ಮೇಡಮ್, ನಾನು 31st ಅಂದಾಗ ನಾವು ಸಿಂಗರ್ಸ್ಗಳು ಈವೆಂಟ್ಸ್ ಎಲ್ಲ ಜಾಸ್ತಿ ಮಾಡೋದ್ರಿಂದ ಔಟ್ ಆಫ್ ಸ್ಟೇಷನ್ ಈವೆಂಟ್ಸ್ ಇದ್ದೆ. ನಾನು ಬ್ಯಾಂಗ್ಳೂರು ಬಂದಾಗ ನೈಟ್ ಬಂದಾಗ ನನಗೆ ಟ್ರೋಲ್ ಪ್ಲೇಸಲ್ಲಿ ನನಗೆ ಮೆಸೇಜಸ್ ಬಂದಿತ್ತು. ಮೆಸೇಜ್ ಹತ್ರ ವೀಡಿಯೋಸ್ ಎಲ್ಲ ಬಂದಿತ್ತು. ಸುಮ್ಮನೆ ಜಸ್ಟ್ ಪ್ಲೇ ಮಾಡಿದ್ರೆ ನನಗೆ ಶಾಕ್ ಆಯಿತು, ಇದು ನನ್ನ ಸಾಂಗ್ ತಾನೇ ಇದೆ ಅಂದ್ಬಿಟ್ಟಂತ ಇದಾಯಿತು. ಅಷ್ಟೆಲ್ಲ ನೋಡೋ ಅಷ್ಟರಲ್ಲೇ ಒಂದು 10 ಲಕ್ಷ ಜನ ವ್ಯೂವರ್ಸ್ ಹೋಗ್ಬಿಟ್ಟಿದ್ರು ಆ್ಯಕ್ಚುಲಿ. ಅದು ಆವಾಗ ಬೇರೆ ಬೇರೆ ಕಡೆಯಿಂದ ನನಗೆ ಕಾಲ್ ಬಂತು, ನಾನು ಹೋಗಿ ಮಾತಾಡಬೇಕಾಯಿತು. ಚಂದನ್ ಶೆಟ್ಟಿ ಹತ್ರ ಮಾತಾಡೋದೇನು ಇರಲಿಲ್ಲ ಮೇಡಮ್, ಯಾಕಂದ್ರೆ ನಾನು ಕಾಲ್ ಮಾಡ್ದೆ ಅಂತ ವೆಯ್ಟ್ ಮಾಡಿದೆ. ಅವ್ರು ಕಾಲ್ ನನಗೆ ಮಾಡಲಿಲ್ಲ ಮೇಡಮ್. ನನಗೆ ಅವರು